ಇವತ್ತಿನ ಆಧ್ಯಾತ್ಮಿಕ ವಿಚಾರ ಶ್ರೀಮನ್ ನಿಜಗುಣ ಶಿವಗಳ ಒಂದು ಕೈವಲ್ಯ ಪದ್ಧತಿ, ಅದ್ವೈತದ ಒಂದು ಮಹಾನ್ ಗ್ರಂಥ. ಅದರಲ್ಲಿಯ ನೀತಿ ಕ್ರಿಯಾಸ್ಥಳದಲ್ಲಿಯ ಒಂದು 15ನೇ ಪದ್ಯ. ಆ ಪದ್ಯದಲ್ಲಿಯ ಅಂದ್ರೆ ಜೀವನ ನೀತಿಯನ್ನು ತಿಳಿದುಕೊಂಡು ಹೇಗೆ ಆತ್ಮಸ್ವರೂಪವನ್ನು ಪಡೆದುಕೋಬೇಕಂತಕ್ಕಂಥ ವಿಚಾರಗಳನ್ನ ನಿಜಗುಣರು ಆ ಒಂದು ಪದ್ಯದಲ್ಲಿ ಹೇಳಿದ. ಇವತ್ತಿನ ಆ ಒಂದು ಪದ್ಯದಲ್ಲಿ ನಾವು ಏನನ್ನ ವಿಚಾರ ಮಾಡ್ಕೋಬೇಕು. ದುರಿತವನು ಅದರಲ್ಲಿ ಮುಖ್ಯವಾದ ಒಂದು ಮೂರನುಡಿಯ ಸಾಲು. ದುರಿತವನು ಎಳ್ಳಣಿತಾದರೂ ನೇತಿಗಳೆಯುವುದೇ ಚಂದಮ. ಇದರಲ್ಲಿ ನಿಜಗುಣರು ಬಹಳಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳುವುದ್ರ ಜೊತೆಗೆ ನಾವು ಹೆಂಗ ನೀತಿವಂತರು ಆಗಬೇಕು ಅಂತಕ್ಕಂಥ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಒಂದೇ ಸಾಲಿನಲ್ಲಿ 4 ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇದಾಗಿ ದುರಿತವನ್ನು ಅದನ್ನು ವಿಚಾರ ಮಾಡ್ಕೊಂಡು, ಸಾಮಾನ್ಯವಾಗಿ ದುರಿತ ಅಂದ್ರೆ ಕೆಟ್ಟದ್ದು, ಪಾಪ ಕಾರ್ಯ, ದುಷ್ಟ ಕಾರ್ಯ ಅಂತ ತಿಳ್ಕೊತ. ಹಾಗಾದರೆ ಭಾರತೀಯ ಒಂದು ಆಧ್ಯಾತ್ಮದ ಶಾಸ್ತ್ರದಲ್ಲಿ, ತತ್ವಶಾಸ್ತ್ರದಲ್ಲಿ ಮುಖ್ಯವಾಗಿ ಮಾನವನು ಅಂತಿಮವಾಗಿ ಜೀವನ್ಮುಕ್ತ ಸ್ಥಿತಿಯನ್ನ ಪಡಿಬೇಕು ಅಂತ ಪ್ರತಿಪಾದನೆ ಮಾಡಿದೆ. ಆ ಜೀವನ್ಮುಕ್ತ ಸ್ಥಿತಿ ಪಡಿಬೇಕಾದ್ರೆ ಮೊದಲನೇ ಒಂದು ಅಡಿಪಾಯ ಯಾವುದಂದ್ರೆ ನೀತಿ ಗಟ್ಟಿ ಆಗ್ಬೇಕು. ನೀತಿ ಗಟ್ಟಿ ಆಗ್ಬೇಕಂದ್ರೆ ದುಷ್ಟ ಕಾರ್ಯಗಳನ್ನ ದೂರ ಮಾಡಬೇಕು. ಸಾಮಾನ್ಯವಾಗಿ ನಾವು ಆಲೋಚನೆ ಏನ್ ಮಾಡ್ತೇವೆ ಅಂದ್ರೆ, ದುಷ್ಟ ಕಾರ್ಯ ಅಂದ್ರೆ ಏನು? ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಕಳ್ಳತನ, ದರೋಡೆ. ನಾವಂತ ಸುಲಭವಾಗಿ ಹೇಳ್ಬಿಡ್ತೇವೆ ಏನಂದ್ರ, ಇಂಥ ದೊಡ್ಡ ಪಾಪದ ಕಾರ್ಯಗಳನ್ನ ನಾವು ಮಾಡೇ ಇಲ್ಲಲ್ಲ, ನಮಗೇನು ಸಂಬಂಧ ಇದು, ನಾವು ದುರಿತ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ಹೇಳೋದು ಬಾಹ್ಯದಲ್ಲಿಯ ಹೊರಗಿನ ದುರಿತ ಕಾರ್ಯಗಳಾದವು. ಆದ್ರೆ ಇದಕ್ಕಿಂತ ಬಹಳ ದುಷ್ಟವಾದಂತಹ, ಸೂಕ್ಷ್ಮವಾದಂತಹ ದುರಿತ ಕಾರ್ಯಗಳು ಯಾವುದು ಅಂದ್ರೆ, ಮನುಷ್ಯನಲ್ಲಿ ಆಲೋಚನೆ ಮಾಡ್ತೇವಲ್ಲ. ಯಾವುದೋ ಒಂದು ದುಷ್ಟ ಕಾರ್ಯ ನಡಿಬೇಕಂದ್ರ ಅದು ಮೊದಲ ಅದ್ರ ಬೀಜ ಎಲ್ಲಿರ್ತಕ್ಕಂದ್ರೆ ನಮ್ಮ ಮನುಷ್ಯನಲ್ಲೇ ಉತ್ಪತ್ತಿ ಆಗಿರ್ಬೇಕು. ಮನುಷ್ಯನಲ್ಲಿ ಉತ್ಪತ್ತಿಯಾದಂತಹ ದುಷ್ಟ ಕಾರ್ಯ ಮುಂದೆ ಅದೇನಕ್ಕಂತಂದ್ರೆ ಕ್ರಿಯೆಯಾಗಿ ಮಾರ್ಪಡ್ತದೆ. ಅದಕ್ಕೆ ಅಂತರಂಗ ಅದು ಮಲವಾಗಲಿ, ಹೊಲಸಿದ್ರ ಬಾಹ್ಯದಲ್ಲಿ ನಾವು ಯಾವ ಆಚರಣೆ ಮಾಡಿದ್ರು ಕೂಡ ವ್ಯರ್ಥ ಅಂತ. ಅದಕ್ಕೆ ಮನಸ್ಸನ್ನು ತೊಳಿಬೇಕಾಗಿದೆ. ಮನುಷ್ಯನಲ್ಲಿಯ ದುಷ್ಟ ಕಾರ್ಯಗಳು ಸಾಮಾನ್ಯವಾಗಿ ಯಾವುದೋ ಒಂದು ವ್ಯಕ್ತಿಗೆ ಏನೋ ಒಂದು ಒಳ್ಳೇದಾಯ್ತು ಅಂದ್ರೆ ನಾವು ಬಾಯಿಂದ ಹೇಳ್ತೇವ ಭಾಳ ಚಲೋ ಆಯ್ತು ಅಂತ ಹೇಳಿ. ಆದ್ರೆ ಮನುಷ್ಯನಾಗ ಏನು ಆಲೋಚನೆ ಮಾಡ್ತೇವೆ, ಇಂಥ ಒಂದು ಕಾರ್ಯ ಇವ್ಗೆ ಹೆಂಗ ಆಯಿತು, ನನಗೆ ಯಾಕೆ ಆಗಲಿಲ್ಲ ಅಂತ ಹೇಳಿ ಮನುಷ್ಯನಲ್ಲಿ ದೋಷ ಇಟ್ಕೋತೇವೆ. ಇದು ನಮ್ಮನ್ನ ಹೀನ ಜನ್ಮದ ಕಡೆಗೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಅಂತರಂಗದಲ್ಲಿ ಇನ್ನೊಂದು ಜೀವಿ ಬಗ್ಗೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಸದಾ ಒಳ್ಳೆಯ ಆಚಾರ ವಿಚಾರಗಳನ್ನ ಇಟ್ಕೋಬೇಕು. ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗೈತಿ ಅಂದ್ರೆ ನಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು. ಆ ರೀತಿ ನಾವು ನಮ್ಮ ಮನಸ್ಸಿನ ಮಲಿನವನ್ನ ತೊಳೆದು ಹಾಕಬೇಕು. ಅಂದಾಗ ಮಾತ್ರ ಅಂತರಂಗ ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ನಿಜಗೊಂಡ್ರೆ ಏನ್ ಹೇಳಿದ್ರ ಅಂದ್ರ, ದುರಿತವನ್ನು ಎಳ್ಳಣಿತಾದರೂ
ಸಾಮಾನ್ಯವಾಗಿ ಎಳ್ಳು ಅಂದ್ರೆ ಅತಿ ಸಣ್ಣ ಬೀಜಪ ಅಂತ ನಾವು ಎಳ್ಳು ಕಾಳಷ್ಟು ಅದು ಹೇಳ್ತಾರಲ್ಲ, ಚಳಿಗಾಲ ಎಳ್ಳಮಾಸಿಗೆ ಎಳ್ಳು ಕಾಳಷ್ಟು ಆರಂಭ ಆಗ್ತತಿ. ಇಲ್ಲಿ ಏನು ಹೇಳ್ಯಾರ ನಿಜ್ಕೊಂಡ್ರ ಅಂದ್ರ ಈ ದುಷ್ಟ ವಿಚಾರ ಅತಿ ಅಲ್ಪ ಅಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ ನಮ್ಮ ಮನುಷ್ಯನ್ಯಾಗ ಕಾಣಿಸ್ಕೊಂಡಿದ್ದೆ. ಆದ್ರೆ ಅದೇನಾಗ್ತದಂದ್ರೆ ಬೆಳೆದು ಬೆಳೆದು ದೊಡ್ಡದಾಗ್ತಾ ಆಗ್ತಾ ನಮ್ಮ ಇಡೀ ಅಂತರಂಗವನ್ನೇ ಮಲಿನ ಮಾಡಿಬಿಡ್ತದೆ. ಅವ ನಮ್ಮ ಕೃತಿಗಳೆಲ್ಲ ಏನಕ್ಕಂದ್ರೆ ದುಷ್ಟ ಕಾರ್ಯಗಳೇ. ಅದರಿಂದ ಏನ್ ಪ್ರಾಪ್ತಿ ಆಗ್ತದೆ? ಸುಖ ಅಂತಿ ಪ್ರಾಪ್ತಿ ಆಗೋದಿಲ್ಲ, ದುಃಖನ ಪ್ರಾಪ್ತಿ ಆಗ್ತದೆ. ಅದಕ್ಕ ಎಳ್ಳನೀತಾದರು ಅಂದ್ರ ನೀನು ಮನುಷ್ಯನ ಅಂತರಂಗದಲ್ಲಿ ಏನು ಕಲ್ಲುಮಶಿಗಳು ಹೇಳ್ತಾವ, ಒಂದು ಎಳ್ಳು ಕಾಳಷ್ಟಾದ್ರೂ ಕೂಡ ಹೇಳ್ದಂಗ ನೋಡ್ಕೋಪ. ನೀನು ಎಳ್ಳು ಕಾಳಷ್ಟಾದ್ರೂ ಕೂಡ ಅಂದ್ರ ಅದೇನ್ ಬಿಡು, ನಾ ಇನ್ನೊಬ್ರ ಬಗ್ಗೆ ಅಸೂಯೆ ಪಟ್ನಿ, ಅದು ಅವನಿಗೇನು ಗೊತ್ತಾಗಲಿಲ್ಲ ಅಂದ್ರ ಅಂತರಂಗದಲ್ಲಿಯ ನಮ್ಮ ಆತ್ಮನು ಅದು ಸಾಕ್ಷೀಭೂತನಾಗಿರ್ತಾನ. ಅದಕ್ಕ ನಾವು ಏನು ಅಂತರಂಗದಲ್ಲಿ ಏನು ದುಷ್ಟ ವಿಚಾರಗಳನ್ನ ಏನು ವಿಚಾರ ಮಾಡ್ತೇವೋ ಅದು ಇನ್ನೊಬ್ಬನಿಗೆ ಗೊತ್ತಾಗುದಿಲ್ಲ ಅಂತ ಭಾವಿಸ್ತೇವೆ. ಆದ್ರೆ ನಿಜವಾಗಿ ಅವನಿಗೆ ತೊಂದರೆ ಕೊಡೋದಿಲ್ಲ, ನಮ್ಗೆ ತೊಂದರೆ ಕೊಡದ, ನಮ್ಮ ಅಂತರಂಗವನ್ನು ಮಲಿನ ಮಾಡ್ತಾರೆ, ನಮ್ಮನ್ನ ದುಃಖಕ್ಕೆ ಪ್ರಾಪ್ತಿ ಮಾಡ್ತಾರೆ. ಇನ್ನೊಬ್ಬರ ಬಗ್ಗೆ ದ್ವೇಷ ಅಸೂಯೆಗಳನ್ನ ಇಟ್ಟುಕೊಂಡಂತ ಒಬ್ಬ ವ್ಯಕ್ತಿ ಎಂದಾದರೂ ಸುಖದಲ್ಲಿ ಸುಖ ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ ಅನ್ನೋದು ಎಲ್ಲಿ ಸಿಗೋದಿಲ್ಲ. ಇದು ಲೋಕಾರೂಢಿ ಮಾತೈತಿ. ಅದಕ್ಕ ನಿಜಗೊಂಡ್ರೆ ಏನ್ ಹೇಳಿದ್ರ ಎಳ್ಳನೀತಾದರು, ಸ್ವಲ್ಪ ಆದ್ರೂ ಕೂಡ ನೀನು ಮನುಷ್ಯನಾಗ ಮಲಿನ ಭಾವನೆಯನ್ನ ಇಟ್ಕೋಬೇಡಪ್ಪ. ಎಳ್ಳು ಕಾಳಷ್ಟಾದ್ರೂ ನೀ ಇಟ್ಟುಕೊಂಡೆ ಅಂದ್ರ ಅದೇ ಬೆಳಿಲಿಕ್ಕೆ ಪ್ರಾರಂಭ ಆಗ್ತತಿ. ಅದಕ್ಕೆ ದುರಿತವನು ಎಳ್ಳನೀತಾದರು. ಇನ್ನು ಹೇಳಿದವರು ನೇತಿಗಳೆವುದೇ. ಇಲ್ಲೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ತತ್ವಶಾಸ್ತ್ರದಲ್ಲಿ ನೇತಿ 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 ಅಂತ ಹೇಳಿ ಬರ್ತದೆ. ನೇತಿ ಅಂದ್ರ ನ ಇತಿ, ನ ಇತಿ ಅಂದ್ರ ಇದು ಅಲ್ಲ, ಇದು ಅಲ್ಲ. ಏನ್ ಸುಖ ಹುಡುಕಾಕ ಹೊಂಟೇವಲ್ಲ ಜಗತ್ನಾಗ, ಅದೇ ಭ್ರಮೆಯನ್ನು ಮುಂದುವರಿತಾ ಇದ್ದೇವೆ. ಅದಕ್ಕೆ ನೀ ಯಾವ್ಯಾವ ವಿಷಯದಾಗ ಸುಖ ಹುಡುಕ್ತಾ ಇದೆಯಲ್ಪ, ಅದ್ರ ಸುಖ ಐತಿ ಇಲ್ಲ ನೋಡು, ವಿಚಾರ ಮಾಡಿ ನೋಡು. ವಿಚಾರ ಮಾಡಿದಾಗ ಸುಖ ಇಲ್ಲ ಅಂದಾಗ ಅದು ನೀನಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ನೀ ಅಲ್ಲ. ಪಂಚ ಇಂದ್ರಿಯಗಳು ನೀನಲ್ಲ. ಅದಕ್ಕ ಯಾವುದು ನೀ ಅಂತೀಯಲ್ಲ, ನನ್ನ ದೇಹ ಅಂತೇವ್ ನಾವು. ಈ ದೇಹದ ಮ್ಯಾಗ ಅಭಿಮಾನ ಇಟ್ಕೊಂಡು ಹಾಗಿದ್ರೆ ಈ ದೇಹ ಶಾಶ್ವತ ಇರಬೇಕಾಗಿತ್ತು, ಇರೋದಿಲ್ಲ. ಅದು ಒಂದಿನ ನಶ್ವರವಾಗಿ ಹೋಗುವಂತ ವಸ್ತು. ಹಾಗಿದ್ದರೆ ಆ ದೇಹ ನೀನಪ್ಪ ಅಲ್ಲ, ಇದು ನೀನಲ್ಲ. ಹಂಗ ಯಾವುದು ಅಶಾಶ್ವತವಾದಂತ ವಸ್ತು ಐತೋ ಒಂದೊಂದರ ವಿಚಾರ ಮಾಡ್ಕೊಂತ ಹೋಗಪ್ಪ, ಅದು ನೀನಲ್ಲ, ಅದು ನೀನಲ್ಲ. ನೇತ್ಯಾತ್ಮಕ ಬುದ್ಧಿ ಅಂತಾರೆ. ಯಾವುದು ನೀನಲ್ಲ ಅದನ್ನು ಒಂದೊಂದು ಏನ್ ಮಾಡ್ತಾ ಹೋಗೋದು, ದೂರ ಮಾಡ್ತಾ ಹೋಗು, ಒಂದೊಂದು ಬಿಡ್ತಾ ಹೋಗು, ಒಂದೊಂದು ಅದರಿಂದ ದೂರ ಸರಿತಾ ಹೋಗು. ಹಾಗಿದ್ದರೆ ಕೊನೆಗೆ ಏನು ಉಳಿದೈತಿ? ಈ ನೇತ್ಯಾತ್ಮಕ ಬುದ್ಧಿ ಇಂದ ಇದನ್ನ ವಿಚಾರ ಮಾಡ್ತಾ ಹೋದಾಗ ನಾನು ಯಾವುದು ಅಲ್ಲ ಅದೆಲ್ಲವನ್ನು ಬಿಟ್ಟಾಗ ಉಳಿಯುವುದು ಒಂದೇ, ಅದೇ ಸಚ್ಚಿದಾನಂದ ಪರಮಾತ್ಮ ಆತ್ಮ ಸ್ವರೂಪ ಒಂದೇ. ಅದೇ ಶಾಶ್ವತವಾದದ್ದು, ಅದೇ ಶಾಶ್ವತವಾದ ಸುಖವನ್ನ ಕೊಡುವಂಥದ್ದು.